ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಮನಸೋ ಇಚ್ಛೆ ಯಾವ ಭಯವೂ ಇಲ್ಲದೆ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕಾಗಿ ನೂರಾರು ವೀರರು ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ, ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣ, ಹೀಗೆ ಸಾಕಷ್ಟು ಜನ ವೀರರು ಬರ್ತಾರೆ. ಇವರ ಕಥೆಗಳನ್ನ ಮುಂದಿನ ಜನರೇಷನ್ಗೆ ಕತೆ, ಕಾದಂಬರಿ, ಡ್ರಾಮಾ, ಸಿನಿಮಾಗಳ ಮೂಲಕ ಮುಂದಿನ ಜನರೇಷನ್ಗೆ ತಲುಪಿಸೋದು ಮುಖ್ಯ ಆಗುತ್ತೆ. ಈಗ ಇಂಥದ್ದೇ ಒಂದು ಪ್ರಯತ್ನ ಕನ್ನಡದಲ್ಲಿ ಆಗ್ತಾ ಇದೆ. ಅದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬೋನ 3ನೇ ಸಿನಿಮಾ D59. ಈ ಸಿನಿಮಾ ಬಂದು ವೀರ ಸಿಂಧೂರ ಲಕ್ಷ್ಮಣನ ಸಾಹಸಗತೆಯ ಆಧಾರಿತ ಸಿನಿಮಾ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ವೀರ ಸಿಂಧೂರ ಲಕ್ಷ್ಮಣನ ಸಾಹಸಗತೆ ಏನು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಲಕ್ಷ್ಮಣ ಹುಟ್ಟಿದ್ದು ಸಿಂಧೂರಿನಲ್ಲಿ. ಅವನು ಊರಿನಿಂದಲೇ ಸಿಂಧೂರ ಲಕ್ಷ್ಮಣ ಅನ್ನೋ ಹೆಸರು ಅವನಿಗೆ ಬಂದಿದ್ದು. ಆಗಿನ ಸಿಂಧೂರು ಈಗಿನ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿದೆ. ಸುಬ್ಬಣ್ಣ ಹಾಗೂ ನರಸವ್ವ ಅನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ಮಗ ಲಕ್ಷ್ಮಣ. ಲಕ್ಷ್ಮಣನಿಗೆ ರಾಮ ಎಂಬ ಅಣ್ಣ ಹಾಗೂ ದುಂಡವ್ವ ಅನ್ನುವಂತಹ ತಂಗಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಬೇಡ ಸಮುದಾಯಕ್ಕೆ ಸೇರಿದ ಲಕ್ಷ್ಮಣನಿಗೆ ಅಕ್ಕನೂ ಇದ್ರು ಅನ್ಸುತ್ತೆ, ಆದ್ರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಯಾಕಂದ್ರೆ ಲಕ್ಷ್ಮಣನ ಜೊತೆಗೆ ನರಸಯ್ಯ, ಗೋಪಾಲ, ಸಾಂಬೂಜಿ ಅನ್ನುವಂತಹ 3 ಜನ ಅಳಿಯಂದ್ರಿರ್ತಾರೆ. ಅವರು ಲಕ್ಷ್ಮಣನ ಅಕ್ಕನ ಮಕ್ಕಳು ಅಂತ ಅನ್ಸುತ್ತೆ. ಹಾಗೆ ಲಕ್ಷ್ಮಣನಿಗೆ ಚಂದ್ರವ್ವ ಅನ್ನುವಂತಹ ಹೆಂಡತಿ ಕೂಡ ಇದ್ಲು. ದಾಖಲೆಗಳ ಪ್ರಕಾರ ಲಕ್ಷ್ಮಣ ಹುಟ್ಟಿದ್ದು 1898ರಲ್ಲಿ. ಬ್ರಿಟಿಷರ ದರ್ಪ, ದೌರ್ಜನ್ಯ ತಾರಕದಲ್ಲಿದ್ದಂತಹ ಸಮಯ ಅದು. ಲಕ್ಷ್ಮಣ ತನ್ನ ಪಾಡಿಗೆ ತಾನು ಉಳುಮೆ ಮಾಡಿಕೊಂಡು ಬದುಕ್ತಾ ಇದ್ದ. ಹೀಗಿರ್ಬೇಕಾದ್ರೆ ಕರ್ನಾಟಕದ ಹಲವು ಕಡೆ ಭೀಕರ ಬರಗಾಲ ಒಂದು ಬಂತು. ಈ ಬರಗಾಲದ ಬಿಸಿ ಲಕ್ಷ್ಮಣನ ಹಾಗೂ ಅವನ ಕುಟುಂಬಕ್ಕೂ ಕೂಡ ತಟ್ಟತ್ತೆ. ಈ ಟೈಮಲ್ಲಿ ಲಕ್ಷ್ಮಣನ ಅಳಿಯಂದ್ರು ಹಸಿವನ್ನ ತಾಳಲಾರದೆ ಕೇದ ಖಾನಾಪುರದ ಗೌಡರ ಮನೆಗೆ ನುಗ್ಗಿ ದರೋಡೆ ಮಾಡ್ತಾರೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವರ ಹಿಂದೆ ಬಿದ್ದಾಗ ಆ 3 ಜನ ಲಕ್ಷ್ಮಣನ ಹತ್ರ ಆಶ್ರಯಕ್ಕಾಗಿ ಓಡ್ ಬರ್ತಾರೆ. ಮೊದಲಿಗೆ ಲಕ್ಷ್ಮಣ ದರೋಡೆ ಮಾಡಿದ್ದು ತಪ್ಪು ಅಂತ ಹೇಳಿ ಅವ್ರನ್ನ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆಮೇಲೆ ಲಕ್ಷ್ಮಣನ ತಾಯಿ ಹಾಗೂ ಹೆಂಡತಿ ಆಡುವಂತಹ ಮಾತುಗಳು ಲಕ್ಷ್ಮಣನನ್ನ ಕ್ರಾಂತಿಕಾರಿಯನ್ನಾಗಿ ಮಾಡುತ್ತೆ. ಬರಗಾಲದ ಟೈಮಲ್ಲಿ ಹಲವು ಜನ ಹಸಿವಿನಿಂದ ಸಾಯ್ಬೇಕಿದ್ರೆ ಯಾರೋ ಒಂದಿಷ್ಟು ಶ್ರೀಮಂತರು ಬೇಡ ಜನರಿಗೆ ಸಹಾಯ ಮಾಡದೆ ತಾವೇ ತಿನ್ನೋದು ತಪ್ಪಲ್ವಾ? ಹಾಗೆ ಜನ ಸಾಯ್ತಾ ಇರ್ಬೇಕಾದ್ರೆ ಟ್ಯಾಕ್ಸ್ ವಸೂಲಿ ಮಾಡೋದು ತಪ್ಪಲ್ವಾ? ಹಾಗಂತ ಲಕ್ಷ್ಮಣನ ತಾಯಿ ಹಾಗೂ ಹೆಂಡತಿಯ ಮಾತುಗಳು ಲಕ್ಷ್ಮಣನ ಮನಸ್ಸನ್ನ ಬದಲಾಯಿಸ್ತವೆ. ಆದ್ರಿಂದ ಲಕ್ಷ್ಮಣನ ವರಸೆ ಬದಲಾಗುತ್ತೆ. ಇದಾದ್ಮೇಲೆ ಲಕ್ಷ್ಮಣ ಮತ್ತು ಅವನ 3 ಅಳಿಯಂದ್ರು ಸೇರಿ ಬೀಳೂರು ಕುಲಕರ್ಣಿಯ ಕಿರಾಣಿ ಅಂಗಡಿಯನ್ನ ಲೂಟಿ ಮಾಡ್ತಾರೆ. ಅಲ್ಲಿಂದ ದವಸ ಧಾನ್ಯಗಳನ್ನ ಲೂಟಿ ಮಾಡಿ ಬಡವರಿಗೆ ಹಂಚ್ತಾರೆ. ಹಾಗೆ ಬಡವರ ಹತ್ರ ಕುಲಕರ್ಣಿ ಬರೆಸ್ಕೊಂಡಿದ್ದಂತಹ ಸಾಲದ ಪತ್ರಗಳನ್ನ ಲಕ್ಷ್ಮಣ ನಾಶ ಮಾಡ್ತಾನೆ. ಲಕ್ಷ್ಮಣನನ್ನ ಇದಕ್ಕಾಗಿನೇ ಕರ್ನಾಟಕದ ರಾಬಿನ್ ಹುಡ್ ಅಂತ ಕರೀತಾರೆ. ಇದಾದ ನಂತರ ಲಕ್ಷ್ಮಣನ ಸ್ನೇಹಿತ ತನ್ನ ತಂಗಿಯ ಮದುವೆ ಮಾಡೋದಕ್ಕೆ ಆ ಊರಿನ ಶ್ರೀಮಂತ ಸಿದ್ದಯ್ಯಣ್ಣನ ಹತ್ರ ಇಟ್ಟಿದ್ದಂತಹ ಚಿನ್ನದ ಸರವನ್ನ ವಾಪಸ್ ತಗೊಳ್ಳೋದಕ್ಕೆ ಲಕ್ಷ್ಮಣನ ಸಹಾಯ ಕೇಳ್ತಾನೆ. ಸಿದ್ದಯ್ಯನ ಮಗ ಮಾರುತಿ ಲಕ್ಷ್ಮಣನ ಸ್ನೇಹಿತ ಕೂಡ ಆಗಿರ್ತಾನೆ. ಸಿದ್ದಯ್ಯನ ಹತ್ರ ಹೋಗಿ ಈ ವಿಷಯ ಹೇಳಿದಾಗ ಸಿದ್ದಯ್ಯ ಸರ ಕೊಡೋದಕ್ಕೆ ಒಪ್ಪಲ್ಲ. ಆಗ ಸಿಂಧೂರ ಲಕ್ಷ್ಮಣ ಮತ್ತು ಸಂಗಡಿಗರು ಕೊಡದೇ ಇದ್ರೆ ದರೋಡೆ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ. ಸಿದ್ದಯ್ಯ ಲಕ್ಷ್ಮಣನ ವಿರುದ್ಧ ಪೊಲೀಸರಿಗೆ ದೂರು ಕೊಡ್ತಾನೆ. ಆಗ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ಖಲೀಲ್ ಹಾಗೂ ಲಕ್ಷ್ಮಣನ ಮುಖಾಮುಖಿ ಆಗೋದು. ಲಕ್ಷ್ಮಣ ಪೊಲೀಸರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪೊಲೀಸರು ಲಕ್ಷ್ಮಣನಿಗಾಗಿ ಹುಡುಕ್ತಾನೆ ಇರ್ತಾರೆ. ಆದ್ರೆ ಲಕ್ಷ್ಮಣ ಪೊಲೀಸ್ ಕೈಯಲ್ಲಿ ಸಿಗೋದೇ ಇಲ್ಲ. ಪೊಲೀಸ್ನವರು ಬಂದು ಲಕ್ಷ್ಮಣನ ತಾಯಿ ಹಾಗೂ ಹೆಂಡತಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಬೂಟು ಕಾಲ್ನಲ್ಲಿ ಲಕ್ಷ್ಮಣನ ತಾಯಿಗೆ ಒದ್ದಿತಾರೆ. ಇದನ್ನ ತಿಳಿದು ಲಕ್ಷ್ಮಣನ ತಾಯಿ ಮತ್ತು ಹೆಂಡತಿನ ಕಾಪಾಡೋದಕ್ಕೆ ಬಂದು ಪೊಲೀಸ್ ಅವರ ಕೈಯಲ್ಲಿ ಲಕ್ಷ್ಮಣ ಸಿಗಾಕೊಳ್ತಾನೆ. ತನ್ನ ತಾಯಿಗೆ ಒದ್ದವನನ್ನ ಕೊಂದು ತನ್ನ ತಾಯಿಯ ಕಾಲನ್ನ ಅವನ ರಕ್ತದಲ್ಲಿ ತುಳಿತೀನಿ ಅನ್ನುವಂತಹ ಮಾತನ್ನ ಲಕ್ಷ್ಮಣ ಹೇಳಿರ್ತಾನೆ. ಇದಾದ್ಮೇಲೆ ಜೈಲಿನಿಂದ ಲಕ್ಷ್ಮಣ ಮತ್ತೆ ಎಸ್ಕೇಪ್ ಆಗಿ ಜಮಖಂಡಿ ಹಾಗೂ ಬೀಳಗಿ ಗುಡ್ಡಗಳ ಮರೆಯಲ್ಲಿ ಬದುಕ್ತಾ ಇರ್ತಾನೆ. ಅವನ ಜೊತೆಗೆ 4 ಜನ ಇರ್ತಾರೆ. ಬ್ರಿಟಿಷ್ ತೆರಿಗೆ ಹಣ, ಸರ್ಕಾರಿ ಗೋಡೌನ್ಗಳಿಂದ ದವಸ ಧಾನ್ಯ, ಹಾಗೆ ಬ್ರಿಟಿಷರ ಗುಲಾಮರಂತಿರುವಂತಹ ಶ್ರೀಮಂತರನ್ನ ಸುಲಿದು ಲೂಟಿ ಮಾಡಿ ಲಕ್ಷ್ಮಣ ಬಡವರಿಗೆ ಹಂಚ್ತಾ ಇರ್ತಾನೆ. ದಿನೇ ದಿನೇ ಲಕ್ಷ್ಮಣನ್ನ ಹಿಡಿಯೋದು ಬ್ರಿಟಿಷರಿಗೆ ಅಸಾಧ್ಯವಾಗ್ತಾ ಹೋಗುತ್ತೆ. ಒಮ್ಮೆ ಕಾಡಿನ ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಿದ್ರೆ ಆ ಪ್ರದೇಶದ ರಾಜ ಪಟವರ್ಧನ್ ಲಕ್ಷ್ಮಣನ ಎದುರು ಸಿಗ್ತಾನೆ. ಆಗ ಅವನ ಬೇಟೆ ಬಂದೂಕನ್ನ ಲಕ್ಷ್ಮಣ ಕಸಿದುಕೊಳ್ತಾನೆ. ಅದೇ ಗನ್ನ ಯೂಸ್ ಮಾಡಿಕೊಂಡು ಲಕ್ಷ್ಮಣ ಹಲವು ದರೋಡೆಗಳನ್ನ ಮಾಡ್ತಾನೆ. ಸೇಟು ಒಬ್ಬನ ಅಂಗಡಿಯಲ್ಲಿ ಏನೋ ಕೇಳಿದಾಗ ಅವನು ಅದನ್ನ ಲಕ್ಷ್ಮಣನಿಗೆ ಕೊಡೋದಿಲ್ಲ. ಆಗ ಲಕ್ಷ್ಮಣ ಇದೇ ಟೈಮಲ್ಲಿ ನಿಮ್ಮ ಮನೆ ದರೋಡೆ ಮಾಡ್ತೀನಿ ಅಂತ ಹೇಳಿ ಅದೇ ಟೈಮಲ್ಲಿ ಅವನ ಮನೆಯನ್ನ ದರೋಡೆ ಮಾಡ್ತಾನೆ. ಹೀಗಿರ್ಬೇಕಿದ್ರೆ ಒಮ್ಮೆ ಲಕ್ಷ್ಮಣ ಮತ್ತು ಇನ್ಸ್ಪೆಕ್ಟರ್ ಖಲೀಲ್ ಮುಖಾಮುಖಿ ಆಗ್ತಾರೆ. ಆಗ ಸಿಂಧೂರ ಲಕ್ಷ್ಮಣನನ್ನ ಹಿಡಿಯೋದಕ್ಕೆ ಬಂದಂತಹ ಪೊಲೀಸರಿಗೆ ಲಕ್ಷ್ಮಣ ಚಳ್ಳೆ ಹಣ್ಣು ತಿನ್ನಿಸ್ತಾನೆ. ಲಕ್ಷ್ಮಣ ಹೇಳಿ ಕೇಳಿ 6 ಅಡಿ ಎತ್ತರದ ಅಜಾನುಬಾಹು ಇನ್ಸ್ಪೆಕ್ಟರ್ ಖಲೀಲ್ನನ್ನ ಯಾವುದೇ ಆಯುಧವಿಲ್ಲದೆ
ಬರೀ ಕೈಯಲ್ಲೇ ಹೊಡೆದು ಲಕ್ಷ್ಮಣ ಕೊಲ್ತಾನೆ. ಖಲೀಲ್ನನ್ನ ಎತ್ತಿ ಗೋಡೆಗೆ ಬಿಸಾಕಿ ಲಕ್ಷ್ಮಣ ಖಲೀಲ್ನನ್ನ ಭೀಕರವಾಗಿ ಕೊಲ್ತಾನೆ. ಏನ್ ಮಾಸ್ ಆಗಿದೆ ಅಲ್ವಾ ಈ ಸೀನು. ದರ್ಶನ್ ಅವರು ಈ ಸೀನ್ ನಲ್ಲಿ ಸ್ಕೋರ್ ಮಾಡೋದು ಗ್ಯಾರಂಟಿ ಅಂತ ಕಾಣುತ್ತೆ. ಆಮೇಲೆ 6 ಅಡಿ ಎತ್ತರ, ಹ್ಯಾಂಡ್ಸಮ್, ಚೂಪು ಮೀಸೆ, ತೇಟ್ ಭೀಷ್ಮನನ್ನ ನೋಡಿದಾಗೆ ಆಗ್ತಾ ಇತ್ತಂತೆ ಸಿಂಧೂರ ಲಕ್ಷ್ಮಣನನ್ನ ನೋಡಿದ್ರೆ. ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಹೋಲುವಂತಹ ಬಾಡಿ ಲಕ್ಷ್ಮಣಂದು. ಲಕ್ಷ್ಮಣನ ಗೆಳೆಯ ಸತ್ತ ಖಲೀಲ್ ಇನ್ಸ್ಪೆಕ್ಟರ್ನ ತಲೆಯನ್ನ ಕೊಡಲಿಯಿಂದ ಕತ್ತರಿಸಿ ಹಾಕ್ತಾರೆ. ಈ ಸುದ್ದಿ ಕೇಳ್ತಾ ಇದ್ದಂತಹ ಬ್ರಿಟಿಷ್ನವರು ಹೇಗಾದ್ರೂ ಮಾಡಿ ಲಕ್ಷ್ಮಣನನ್ನ ಹಿಡಿಬೇಕು ಅಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾರೆ. ನರಿ ಬುದ್ಧಿ ತೋರಿಸಿ ಲಕ್ಷ್ಮಣನನ್ನ ಹಿಡಿಯುವಂತಹ ಸಂಚು ಮಾಡ್ತಾರೆ. ಸಿಂಧೂರಿನ ಗೌಡನನ್ನ ಬಳಸ್ಕೊಂಡು ಲಕ್ಷ್ಮಣನನ್ನ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಸಿಂಧೂರಿನ ಗೌಡ ಲಕ್ಷ್ಮಣನ ತಂಗಿ ದುಂಡವನ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅವರ ತಾಯಿಯ ಮೇಲೂ ಅತ್ಯಾಚಾರ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇದರಿಂದ ಸಿಂಧೂರ ಲಕ್ಷ್ಮಣ ಊರಿಗೆ ಬಂದೇ ಬರ್ತಾನೆ ಅನ್ನುವಂತಹ ಪ್ಲಾನ್ ಅವ್ರದ್ದು. ಲಕ್ಷ್ಮಣ ಬಂದವನೇ ಆ ಗೌಡನ ತಲೆ ತೆಗೆದು ಮತ್ತೆ ತಪ್ಪಿಸ್ಕೊಳ್ತಾನೆ. ಸಿಂಧೂರ ಲಕ್ಷ್ಮಣ ಶ್ರೀಮಂತರ ವಿರುದ್ಧ, ಬ್ರಿಟಿಷರ ವಿರುದ್ಧ ತನ್ನ ಹೋರಾಟವನ್ನ ಮುಂದುವರಿಸ್ತಾನೆ. ಇವನ ಶೌರ್ಯವನ್ನ ಮೆಚ್ಚಿಕೊಂಡಂತಹ ಜಮಖಂಡಿಯ ವೆಂಕಣ್ಣ ಗೌಡ ನಾಯಕ ಆ ಊರಿನ ಶ್ರೀಮಂತ ಲಕ್ಷ್ಮಣನನ್ನ ಕರೆದು ಹಣ ಸಹಾಯ ಮಾಡ್ತಾ ಇರ್ತಾನೆ. ಮಗನಂತೆ ನೋಡ್ಕೊಳ್ತಾ ಇರ್ತಾನೆ. ವೆಂಕಪ್ಪ ನಾಯಕನಿಗೂ ಬ್ರಿಟಿಷರ ವಿರುದ್ಧ ಅಸಮಾಧಾನ ಇರುತ್ತೆ. ಹಾಗೆ ವೆಂಕಪ್ಪ ಹಾಗೂ ಲಕ್ಷ್ಮಣ ಒಂದೇ ಜಾತಿಯವರಾಗಿರ್ತಾರೆ. ಈ ವೆಂಕಪ್ಪ ನಾಯಕನು ಲಕ್ಷ್ಮಣನಿಗೆ ಒಂದು ಕಾಡು ತೂಗಿನ ಬೆಲ್ಟ್ ಅನ್ನ ಕೊಡ್ತಾನೆ. ಈ ಬೆಲ್ಟು ವೆಂಕಪ್ಪ ನಾಯಕ ಹಾಗೂ ಲಕ್ಷ್ಮಣ ಇಬ್ಬರ ಪಾಲಿಗೂ ಮೂಡುವಾಗುತ್ತೆ. ಇದನ್ನ 2 ತರ ಹೇಳ್ತಾರೆ. ಒಂದು, ಲಕ್ಷ್ಮಣ ತನ್ನ ಸಂಗಡಿಗರ ಜೊತೆಗೆ ಹಳ್ಳಿಯೊಂದಕ್ಕೆ ನಾಟಕ ನೋಡೋದಕ್ಕೆ ಅಂತ ಹೋದಾಗ ಆ ಬೆಲ್ಟ್ ಕಳೆದು ಹೋಗುತ್ತೆ. ಅದು ಬ್ರಿಟಿಷರ ಕೈಗೆ ಸಿಗುತ್ತೆ. ಮತ್ತೊಂದು, ಆ ಬೆಲ್ಟ್ ಕಾಡಿನಲ್ಲಿ ಕಳೆದು ಹೋಗಿ ಬ್ರಿಟಿಷರ ಕೈಗೆ ಸಿಗುತ್ತೆ. ಈ ಬೆಲ್ಟು ಯಾರ್ದು ಎಂದು ನೋಡಿದಾಗ ಇದು ವೆಂಕಪ್ಪ ನಾಯಕಂದು ಅಂತ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಇದು ಗೊತ್ತಾದ ಕೂಡಲೇ ವೆಂಕಪ್ಪ ನಾಯಕನನ್ನ ಬ್ರಿಟಿಷರು ವಶಕ್ಕೆ ತಗೋತಾರೆ. ವೆಂಕಪ್ಪ ನಾಯಕನನ್ನ ಹೆದರಿಸಿ ಅಥವಾ ಆಮಿಷ ತೋರಿಸಿ ಒಂದು ಹೀನ ಕೃತ್ಯಕ್ಕೆ ಬ್ರಿಟಿಷರು ಮುಂದಾಗ್ತಾರೆ. ವೆಂಕಪ್ಪ ನಾಯಕನು ಲಕ್ಷ್ಮಣನನ್ನ ಊಟಕ್ಕೆ ಕರೀತಾನೆ. ಅದು ಅಮಾವಾಸ್ಯೆಯ ದಿನ. ಬ್ರಿಟಿಷರು ವೆಂಕಪ್ಪ ನಾಯಕನ ಸುತ್ತ ಲಕ್ಷ್ಮಣನನ್ನ ಕೊಲ್ಲೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಈ ಕಡೆ ಅದೇ ಊರಿನ ಶಿವಪ್ಪ ಹಾಗೂ ಪಮಾಲಿ ಸೋಮ ಕೂಡ ಲಕ್ಷ್ಮಣನನ್ನ ಕೊಲ್ಲೋದಕ್ಕೆ ಸಿದ್ಧರಿರ್ತಾರೆ. ಭೂಮಿ ಹಾಗೂ ಬೇರೆ ಆಮಿಷಗಳು ಅವ್ರನ್ನ ಹೀಗೆ ಮಾಡಿಸಿರುತ್ತೆ. ಒಂದು ಕಥೆಯ ಪ್ರಕಾರ ಲಕ್ಷ್ಮಣನನ್ನ ವೆಂಕಪ್ಪ ನಾಯಕ ಊಟಕ್ಕೆ ಕರೀತಾರೆ. ತಂದೆಯ ಸಮಾನರಾದವರು ಕರೆದ್ರು ಅಂತ ಲಕ್ಷ್ಮಣ ಕೂಡ ಬರ್ತಾನೆ. ಊಟ ಮಾಡ್ತಾ ಇರ್ಬೇಕಾದ್ರೆ ದೂರದಿಂದ ಫೈರ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಲಕ್ಷ್ಮಣನ ಮುಖ ಕಾಣದ ಕಾರಣ ವೆಂಕಪ್ಪ ನಾಯಕ ಲಕ್ಷ್ಮಣನನ್ನ ಮುಖದ ಮುಂದೆ ದೀಪ ಹಿಡಿತಾನೆ. ಲಕ್ಷ್ಮಣನ ಮೇಲೆ ಫೈರಿಂಗ್ ಆಗುತ್ತೆ. ಅಲ್ಲಿಂದ ಲಕ್ಷ್ಮಣ ತಪ್ಪಿಸ್ಕೊಂಡು ಗುಡ್ಡಗಳ ಹತ್ರ ಓಡ್ ಹೋಗಿ ಅಲ್ಲಿಯೂ ಹೋರಾಡ್ತಾನೆ. ಕೈ ಕಾಲುಗಳಿಗೆಲ್ಲ ಬುಲೆಟ್ ಏಟ್ ಬೀಳುತ್ತೆ. ಹಾಗೂ ಲಕ್ಷ್ಮಣ ಹೇಗೋ ತಪ್ಪಿಸ್ಕೊಂಡು ಹೋಗ್ಬೇಕಿದ್ರೆ ಹಿತಶತ್ರು ಪಮಾಲಿ ಸೋಮ ಲಕ್ಷ್ಮಣನನ್ನ ಗುಂಡು ಹೊಡೆದು ಸಾಯಿಸ್ತಾನೆ. ಅಲ್ಲಿಗೆ ಬ್ರಿಟಿಷರು ಬಂದು ಲಕ್ಷ್ಮಣನ ಹೆಣವನ್ನ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನ ಅಂತಿಮ ದರ್ಶನ ಮಾಡಲು ಜನ ಸಾಗರ ಸೇರಿರುತ್ತೆ. ಆದರೆ ಬ್ರಿಟಿಷರು ಅವನ ಹತ್ರ ಯಾರನ್ನೂ ಬಿಡದೆ ಅವನನ್ನ ಮಣ್ಣು ಮಾಡ್ತಾರೆ. ಈ ಸುದ್ದಿ ಕೇಳಿದ ವೆಂಕಪ್ಪ ನಾಯಕ ಲಕ್ಷ್ಮಣ ಸತ್ತ 1 ವಾರಕ್ಕೆ ಕೊರೆಗೆ ಪ್ರಾಣ ಬಿಡ್ತಾನೆ. ಮತ್ತೊಂದು ಕಥೆಯ ಪ್ರಕಾರ ವೆಂಕಪ್ಪ ನಾಯಕ ಊಟ ಕರೆಯಲ್ಲ. ಶಿವಪ್ಪ ಪ್ಲಾನ್ ಮಾಡಿ ಕರೆಸಿ ಅವನು ಬ್ರಿಟಿಷರು ಹಾಗೂ ಪಮಾಲಿ ಸೋಮ ಲಕ್ಷ್ಮಣನನ್ನ ಕೊಲ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಇದರಲ್ಲಿ ಯಾವ್ದು ಸತ್ಯ ನಮಗೂ ಗೊತ್ತಿಲ್ಲ. ಅಲ್ಲಿಗೆ ವೀರ ಯೋಧ ಸಿಂಧೂರ ಲಕ್ಷ್ಮಣನ ಅಂತ್ಯ ಆಗುತ್ತೆ. ಈ ವೀರೋಚಿತ ಕಥೆಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ರೆ ನಿಜಕ್ಕೂ ಚೆನ್ನಾಗಿರುತ್ತೆ. ಕಥೆಯಲ್ಲೇ ಮಾಸಿದೆ. ಅದನ್ನ ಸರಿಯಾಗಿ ತೆರೆ ಮೇಲೆ ತಂದ್ರೆ ಸಾಕು, ಗೂಸ್ ಬಂಪ್ಸ್ ಗ್ಯಾರಂಟಿ ಆಗಿರುತ್ತೆ. ಆಕ್ಚುಲಿ ರಾಬರ್ಟ್ ಆದ ತಕ್ಷಣನೇ ಸಿಂಧೂರ ಲಕ್ಷ್ಮಣ ಸಿನಿಮಾ ಬರಬೇಕಿತ್ತು, ಆದ್ರೆ ಅದು ಆಗ್ಲಿಲ್ಲ. ಈಗ ಕಾಟೇರ ಬಂದು ಹಿಟ್ ಆದ್ಮೇಲೆ ಮತ್ತೆ ಅನೌನ್ಸ್ ಆಗಿದೆ. ಸದ್ಯಕ್ಕೆ ಪ್ರಕಾಶ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಇದು ಮುಗಿದ್ಮೇಲೆ ಪ್ರೇಮ್ಸ್ ಅವರ ಜೊತೆಗಿನ ದರ್ಶನ್ ಅವರ ಸಿನಿಮಾ ಮುಗಿಸ್ಬೇಕು. ಅದಾದ್ಮೇಲೆ ಸಿಂಧೂರ ಲಕ್ಷ್ಮಣ ಟೇಕ್ ಆಫ್ ಆಗುತ್ತೆ. ಈ ಸಿನಿಮಾ ಮಾಡ್ಬೇಕಿದ್ರೆ ತರುಣ್ ಅವರಿಗೂ ದೊಡ್ಡ ಚಾಲೆಂಜ್ ಏನಂದ್ರೆ ಆ ಎರಾನ ಸಿನಿಮಾದಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡೋದು. ಅದನ್ನ ಅವ್ರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.